ನಮ್ಮ ಮಂಜು ಕೈಗೊಂಡು ತಪ್ಪಿದ್ರಲ್ಲಿ ಮಂಜು ಸುಮಾರು 30 ವರ್ಷದಿಂದ ಸಾಧನೆ ಮಾಡ್ಕೊಂಡು ನಮಗೆ ನಮ್ಮ ಪ್ರಧಾನದ ಒಬ್ಬ ಯುವಕರು ಸ್ಥಾನ ಪಡೆದಿರೋದು ಒಂದು ಭಾರಿ ಸಂತೋಷವಿದೆ. ಆ ಉದ್ಯಮಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಆಮೇಲೆ ಪ್ರತಿಯೊಬ್ಬ ಪಟ್ಟುಗಳನ್ನು ನಿಮ್ಮ ಮನೆ ನನ್ನಲ್ಲಿದ್ದಂಗೆ ಪ್ರತಿಯೊಬ್ಬರು ನಿಮ್ಮ ತಾಯಿ ತಂದೆಗೆ ಹೆಂಗೆ ನೀವು ಮನೆಯಲ್ಲಿ ನಲ್ಲಾದಿಪ್ಪಳಾಗಿ ಹೆಂಗೆ ಬೆಳೆಸಬೇಕು, ಈ ಕಾರ್ಯಕ್ರಮದಲ್ಲಿ ಈ ಆಟದಲ್ಲಿ ಎಲ್ಲರನ್ನು ಗೆಲ್ಲುವಂತಂದ್ರೆ ಬಂದಿರೋದು ಪ್ರತಿಯೊಬ್ಬರು ಎಲ್ಲರಿಗೆ ಭಗವಂತ ಎಲ್ಲರಿಗೂ ಕರೆಕ್ಟೇ ಕಲಿಸಿಲ್ಲ, ಎಲ್ಲರಿಗೂ ಹಿಂದೆ ಕಲಿಸಿಲ್ಲ. ಇಲ್ಲಿ ನೋಡಿ ನಿಮಗೆ ಕೋಚ್ಗಳವರು ಬಂದಿದ್ದಾರಲ್ಲ, ಇವರಿಗೆ ನೀವು ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಕಲ್ಲ ಕೋಚ್ಗಳಿಗೆ. ಯಾಕಂದ್ರೆ ಪ್ರತಿಯೊಬ್ಬ ಪೇರೆಂಟ್ಸ್ ಕೋಚ್ಗಳಿಗೆ ನೀವು ಅಭಿನಂದನೆ ಸಲ್ಲಿಸಬೇಕು. ಯಾಕೆ ನಾನು ಹೇಳ್ತೀನಿ ಅಂದ್ರೆ ನಿಮ್ಮ ಮಕ್ಕಳಲ್ಲಿ ಇರುವ ಕಲೆ, ನಿಮ್ಮ ಮಕ್ಕಳಲ್ಲಿರುವ ಪ್ರತಿಭೆನ ಉನ್ನತ ಮಟ್ಟಕ್ಕೆ ಪ್ರತಿಯೊಬ್ಬ ಕೋಚ್ ಪ್ರತಿಯೊಬ್ಬ ಟೀಚರ್ಸ್ ಉನ್ನತ ಮಟ್ಟಕ್ಕೆ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಎಲ್ಲ ಪೇರೆಂಟ್ಸ್ ವಿದ್ಯಾರ್ಥಿಗಳೆಲ್ಲ ನೀವು ಕೇಳಪಡಲು ನಿಮ್ಮ ಮಕ್ಕಳಿಗೆ ಜೋರಾಗಿ ಒಂದು ಚಪ್ಪಾಳೆ ಮಾಡಬೇಕು, ಅಭಿನಂದನೆ ಕೊಡಬೇಕು. ಯಾಕಂದ್ರೆ ಒಬ್ಬ ಕ್ರೀಡಾಪಟುಗಳ ತಯಾರು ಮಾಡಬೇಕು ಅಂದ್ರೆ ಭಾರಿ ಶ್ರಮ ಇರ್ತದೆ. ಪ್ರತಿಯೊಬ್ಬ ಕೋಚರು LKG-ಯಿಂದ ಇದು ಎಲ್ಲಿಂದ ನೀವು ಗೆದ್ದಿರ್ತೀರ, ಪ್ರತಿಯೊಬ್ಬರ ಶ್ರಮ ಇರ್ತದೆ. ನೀವು ಪ್ರತಿಯೊಬ್ಬರಿಗೆ ಆರೋಗ್ಯ ಜವಾಬ್ದಾರಿ ಬಂದಿದ್ದೀರಾ. ಹೆಚ್ಚಾಗಿ ನಾನು ಮಾತಾಡಿ ನಾನು ಮುಗಿಸ್ತೇನೆ. ಇಲ್ಲಿ ನೋಡಿ, ಯಾವುದೇ ಕ್ಲಾಸ್ಗಳಲ್ಲಿ ಯಾವುದೇ ಓದುವಾಗಲಿ ನೀವು ಎಲ್ಲರನ್ನು ಇಲ್ಲಿ ಸೇರಿದ್ದೀರಲ್ಲ, ನೀವು ಈ ಇದರಲ್ಲಿ ಭಾಗವಹಿಸಿದ್ರೆ ಒಂದು ಬೆಲೆ ತಂದ್ಕೋಬೇಕು. ಸೋಲು ಗೆಲುವು ಇರ್ತದೆ. ಇವತ್ತು ಗೆದ್ದಿರೋವಾಗ ಇನ್ನೂ ಒಂದು ಗೆದ್ದು ಗೆಲ್ಲಕ್ಕೆ ಪ್ರಯತ್ನ ಮಾಡಿ, ಸೋತಿರೋಗೆ ನೆಕ್ಸ್ಟ್ ನಮ್ಮ ಗೆಲ್ತೀನಿ ಅಂತ ಪ್ರಯತ್ನ ಮಾಡಿ ಗೆಲ್ತಿರೋದು ಅಂತ ಹೇಳಿದ್ರು. ಈ ಟೀಮ್ ಆಯೋಜನೆ ಮಾಡಿದ ಎಲ್ಲ ಪ್ರತಿಯೊಬ್ಬರಿಗೂ ಅಭಿನಂದಿಸ್ತೀನಿ. ಈಗಾಗಲೇ ಈ ಚೋಳೇಶ್ವರಿ ಜೊತೆ ನಮ್ಮ ಮಂಜು ಟೀಮ್ಗೆ ಸಾಧನೆ ಬರ್ತಿದೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಇನ್ನೊಂದು ಹೆಚ್ಚಿನ ಜಾಗದಲ್ಲಿ ಪ್ರಯತ್ನ ಮಾಡಿ ಅವ್ರಿಗೆ ನಮ್ಮಗಳನ್ನು ಅಳಿಸಬೇಕು. ಪ್ರತಿಯೊಬ್ಬ ಇಲ್ಲಿ ಕೋಚ್ ಏನು ಅಂತಿಮ ತೀರ್ಮಾನ, ಅಪ್ಡೇಟ್ ಏನು ಅಂತಿಮ ತೀರ್ಮಾನ ಮಾಡ್ತಾರೆ, ಅದಕ್ಕೆಲ್ಲರೂ ಬದ್ಧವಾಗಿ ಶಾಂತಿಯುತವಾಗಿ ಈ ಕ್ರೀಡಾಕೂಟ ಕಾರ್ಯಕ್ರಮ ಎಂದು ನೆರವೇರಿಸಲಿ ಅಂತ ಹೇಳ್ತು.
ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಟೈಕೊಂಡೋ ಸಂಸ್ಥೆ ಕಾರ್ಯದರ್ಶಿಯಾಗಿ ಇಡೀ ಜಿಲ್ಲೆಯಲ್ಲಿ ಸುಮಾರು ಒಂದು 60 ಜನ ಕೋಚ್ಗಳನ್ನು ನಾವು ತಯಾರು ಮಾಡಿ ಟೈಕೊಂಡೋ ಅನ್ನೋ ಒಂದು ಏನು ಕ್ರೀಡೆ ಇದೆ, ಇದು ಕೊರಿಯನ್ ಮಾರ್ಷಲ್ ಆರ್ಟ್ ಅಂದರೆ ಟೈಕೊಂಡೋ ಅನ್ನೋದು ಕೈ ಮತ್ತು ಕಾಲಿಂದ ಎರಡೂ ಇದರಿಂದ ಯೂಸ್ ಮಾಡಿ ಮಾಡೋಂಥ ಒಂದು ಕಲೆ ಆಗಿದೆ. ಈ ಒಂದು ಕೊರಿಯನ್ ಗೇಮ್ ಏನಿದೆ ಇದು ಒಲಿಂಪಿಕ್ಸಲ್ಲಿದೆ, ಮತ್ತು ನ್ಯಾಷನಲಲ್ಲಿದೆ, ಮತ್ತು ಸ್ಟೇಟಲ್ಲಿದೆ, ಜಿಲ್ಲಾ ಮಟ್ಟದಲ್ಲಿದೆ, ತಾಲೂಕು ಮಟ್ಟದಲ್ಲಿದೆ. ಈಗ ತಾಲೂಕು ಮಟ್ಟ ಗೆದ್ದರೆ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟ, ರಾಷ್ಟ್ರದಿಂದ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಮಕ್ಕಳಿಗೆ ಅನುಕೂಲವಾಗುವಂಥ ಒಂದು ಕ್ರೀಡೆ ಆಗಿದೆ. ಈ ಒಂದು ಕ್ರೀಡೆ ಎಲ್ಲ ಶಾಲೆಗಳಲ್ಲೂ ಮತ್ತು ರಾಜ್ಯ ಇದು ಸ್ಟೇಟ್ ಸಿಲೆಬಸ್ ಮತ್ತು CBSE, ICSE, ಜವಾಹರ್ ನವೋದಯ ವಿದ್ಯಾಲಯ, ಪ್ರೀ ಯೂನಿವರ್ಸಿಟಿ ಗೇಮ್ಗಳಲ್ಲಿ ಮತ್ತು ಮೆಡಿಕಲ್ ಕಾಲೇಜುಗಳಲ್ಲಿ ಮತ್ತು ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೂಡ ಈ ಟೈಕೊಂಡೋ ಕಲೆ ಒಂದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಇಡೀ ರಾಷ್ಟ್ರದಲ್ಲಿ ಅಲ್ಲದೆ 228 ಕಂಟ್ರಿಯಲ್ಲಿ ಟೈಕೊಂಡೋ ಅನ್ನೋ ಒಂದು ಕಲೆ ಇಂಪ್ಲಿಮೆಂಟ್ ಮಾಡಿರೋಂಥ ಒಂದು ಕಲೆ ಆಗಿದೆ. ಆ ಒಂದು ಕಲೆಯಲ್ಲಿ ನಮ್ಮ ಈ ದೊಮ್ಸಂದ್ರ ಗ್ರಾಮದಲ್ಲಿ ಮಂಜುನಾಥ್ ಟೈಕೊಂಡೋ ಅಕಾಡೆಮಿ, ಮಂಜುನಾಥ್ ಅಂತ ನಮ್ಮ ಶಿಷ್ಯ ಕೋಚ್ ಆಗಿದ್ದು, ಅವರು ಸುಮಾರು ರಾಜ್ಯದಿಂದ ಸುಮಾರು 600 ಜನ ಮಕ್ಕಳು ಈ ಒಂದು G4 ಗೇಮ್ ಅಂತ ಏನಿದೆ ಈ ಗೇಮ್ಗೆ ಬಂದಿದ್ದಾರೆ. ಬೆಳಗ್ಗೆಯಿಂದ ಸುಮಾರು ಈವೆಂಟ್ಗಳು ನಡೆದಿದೆ. ಬೆಳಗ್ಗೆಯಿಂದ ಏನಪ್ಪ G4 ಗೇಮ್ ಏನಪ್ಪ ಅಂತಂದರೆ ಟೈಕೊಂಡೋಲಿ ಮೋಟಿವೇಶ್ನಲ್ ಗೇಮ್ ಇದು ಮಕ್ಕಳಿಗೆ. ಫಸ್ಟ್ ಈಗ ವೈಟ್ ಬೆಲ್ಟಲ್ಲಿ ಇರ್ತಾನೆ, ಅವನು ಫೈಟ್ ಮಾಡಬೇಕಂದ್ರೆ ಭಾಳ ಹಿಂಜರಿಕೆ ಇರ್ತೈತೆ ಮಕ್ಕಳು. ಆದರೆ ಇಲ್ಲಿ G4 ಅಂದರೆ 4 ಜನ ಮಕ್ಕಳನ್ನು ನಾವು ಏನು ಮಾಡ್ತೀವಿ, ಫೈಟಿಂಗ್ ಬಿಟ್ಟು ಅವರಿಗೆ ಒಂದು ಕರೇಜ್ ಬರುವಂಥ, ಈ ಕ್ರೀಡೆ ಬಗ್ಗೆ ಧೈರ್ಯ ಬರುವಂಥ ಒಂದು ಕಲೆನೇ ಇದು. ಚಾಂಪಿಯನ್ಶಿಪ್ಪು ಇದು G4 ಆಗಿದೆ. ಈ ಒಂದು ಕಲೆನ ನಮ್ಮ ಮಂಜುನಾಥ ಆದಂಥ ದೊಮ್ಸಂದ್ರ ಮಂಜುನಾಥ ಆದಂಥ ಅವರು ಈ ಒಂದು ಇನ್ಸ್ಟ್ರಕ್ಟರ್ ಆಗಿದ್ದು, ತರಬೇತುದಾರರಾಗಿದ್ದರು. ಅವ್ರ ಸಮ್ಮುಖದಲ್ಲಿ ಸುಮಾರು 20 ಜನ ತರಬೇತುದಾರನ ರೆಡಿ ಮಾಡಿದ್ದಾರೆ ದೊಮ್ಸಂದ್ರ ಗ್ರಾಮದಲ್ಲಿ. ರೆಡಿ ಮಾಡಿ ಇವತ್ತಿನ ಪ್ರತಿಫಲ ಏನಪ್ಪ ಅಂದರೆ 600 ಜನ ಮಕ್ಕಳು ಇಲ್ಲಿ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮನ ಉತ್ತೀರ್ಣ ಮಾಡಿ ಒಂದು ಯಶಸ್ವಿಗೊಳಿಸಿದ್ದಾರೆ. ಈ ಇದರ ಬಗ್ಗೆ ನಮ್ಮ ಮಂಜು ಒಂದು ಚಾಂಪಿಯನ್ಶಿಪ್ಪಲ್ಲಿ ಗೆದ್ದ ಮಕ್ಕಳಿಗೆ G4 ಅಂತ ಏನಿದೆ, ಫಸ್ಟು ಗೆದ್ದವ್ರಿಗೆ ಗೋಲ್ಡ್ ಮೆಡಲ್ ಇರುತ್ತೆ, 2ನೇ ಸ್ಥಾನ ಪಡೆದವ್ರಿಗೆ ಸಿಲ್ವರ್ ಮೆಡಲ್ ಇರುತ್ತೆ, 3ನೇ ಸ್ಥಾನ ಪಡೆದವ್ರಿಗೆ ಬ್ರಾಂಜ್ ಮೆಡಲು ಮತ್ತು 4ನೇ ಸ್ಥಾನ ಪಡೆದವ್ರಿಗೆ ಬ್ರಾಂಜ್ ಮೆಡಲ್ ಇರುತ್ತೆ. ಮತ್ತು ಈ 4 ಸ್ಥಾನಕ್ಕೂ ಪ್ರಶಸ್ತಿ ಪತ್ರಗಳಿರ್ತವೆ. ಪ್ರಶಸ್ತಿ ಪತ್ರ ಅಂದರೆ ಸರ್ಟಿಫಿಕೇಟನ್ನು ವಿತರಿಸಲಾಗುತ್ತದೆ. ಗೊತ್ತಾಯ್ತು. ಆಮೇಲೆ ಯಾರು ಏನು ಟೀಮ್ ಟ್ರೋಫಿ ಅಂತ ಇರುತ್ತೆ, ಯಾರು ಒಂದು ಟೀಮ್ ಟ್ರೋಫಿ ತೊಗೊಂಬರ್ತಾರೋ ಅವ್ರಿಗೆ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ಈ ಥರದ್ದು ತೃತೀಯ ಸ್ಥಾನ ಮತ್ತು 4ನೇ ಸ್ಥಾನ, 5ನೇ ಸ್ಥಾನ, 10ನೇ ಸ್ಥಾನ ತನಕ ಅವರಿಗೆ ಒಂದು ಗ್ರೂಪ್ ಇದರಲ್ಲಿ ನಾವು ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟು ಕೋಚ್ಗಳಿಗೆ ಸನ್ಮಾನ. ಇವತ್ತು ನಿಮ್ಮ ಸ್ಟೂಡೆಂಟು ಎಷ್ಟು ಸಾವಿರ ಜನ ಇದ್ದಾರೆ? ಹೌದು, ನಾನು ಪ್ರಥಮ ಇಲ್ಲಿ ಸ್ಟಾರ್ಟ್ ಮಾಡಿದ್ದು ದೊಮ್ಸಂದ್ರಲ್ಲಿ ಟೈಕೊಂಡೋ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು 1999ರಲ್ಲಿ. ಆಗ ನಮ್ಮ ಇದೇ ಸರಸ್ವತಿ ಶಾಲೆಯಲ್ಲಿ, ನಮ್ಮ ದೊಮ್ಸಂದ್ರ ಸರಸ್ವತಿ ಶಾಲೆಯಲ್ಲಿ ನಮಗೆ ಸ್ಥಳಾವಕಾಶ ಮಾಡಿಕೊಟ್ಟಿದ್ದಕ್ಕೆ 50 ಜನ ಮಕ್ಕಳಿಂದ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಪ್ರಥಮ ಫೈನಲ್ಗೆ ಉಳ್ಕೊಂಡಿದ್ದು 4 ಜನ ಬ್ಲ್ಯಾಕ್ ಬೆಲ್ಟ್ ಮಾಡಿದ್ರು. ಅದರಲ್ಲಿ ಮಂಜು ಒಬ್ಬರು, ಮತ್ತು ಕುಮಾರ್ ಅಂತ ಒಂದು ಹುಡುಗ, ಮತ್ತು ನಮ್ಮ ಮೂರ್ತಿ ಅಂತ ಒಬ್ಬರು, ಇನ್ನೊಬ್ಬರು ಮುರಳಿ ಅಂತ, ಇಷ್ಟು ಜನ ಇದು ಮಾಡಿಕೊಂಡು ಇವತ್ತು ಅದೇ ಮಕ್ಕಳು ಏನು ಮಾಡಿದ್ದಾರೆ, ಬ್ಲ್ಯಾಕ್ ಬೆಲ್ಟ್ ಆಗಿರೋಂಥ ಮಕ್ಕಳು ಇವತ್ತು ಈ ದೊಮ್ಸಂದ್ರ ಗ್ರಾಮದಲ್ಲಿ ಗ್ರಾಮಸ್ಥರಿಗೆ ಮತ್ತು ಇಲ್ಲಿನ ಲೋಕಲ್ ನಮ್ಮ ಏನಿದ್ದಾರೆ ಮಕ್ಕಳು ಇವರಿಗೆ, ಆ ಮಕ್ಕಳಿಗೆ ಟೈಕೊಂಡೋ ಕಲೆ ಸಿಗೋ ಹಾಗೆ ಮಾಡಿದ್ದಾರೆ. ಮತ್ತು ಅವ್ರ ಅಂಡರಲ್ಲಿ ಇವತ್ತು ಸುಮಾರು ಜನ ಮಕ್ಕಳು ಟ್ರೈನಪ್ ಮಾಡ್ತಾ ಇದ್ದಾರೆ. ಒಂದು 100 ಸ್ಕೂಲ್ಗಳಲ್ಲಿ ಅವರು ಮಕ್ಕಳಿಗೆ ಟೈಕೊಂಡೋ ಇದನ್ನು ಕಲಿಸ್ಕೊಡ್ತಾ ಇದ್ದಾರೆ. ಮಂಜುನಾಥ್ ಅಂತ ಕಳೆದ 18 ವರ್ಷಗಳಿಂದ ದೊಮ್ಸಂದ್ರ ಗ್ರಾಮ ಮತ್ತು ಸುತ್ತಮುತ್ತ ಗ್ರಾಮದಿಂದ 2ನೇ ತರಗತಿಯಿಂದ ಟೈಕೊಂಡೋ ತರಬೇತಿ ನಡೆಸಿ ಇವತ್ತು ಏನು ಓಪನ್ ಟೈಕೊಂಡೋ ಚಾಂಪಿಯನ್ಶಿಪ್ ನಡೆಸ್ತಾ ಇದ್ದೀವಿ 2025. ಆಮೇಲೆ ಇವತ್ತಿನ ಮಕ್ಕಳು 600 ಜನ ಮಕ್ಕಳು ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಎಲ್ಲ ಗೆದ್ದವರಿಗೆಲ್ಲ ಏನು ಪ್ರೈಸ್ ಕೊಟ್ಟಿದ್ದೀರಿ? ಮೆಡಲ್ಸ್, ಟ್ರೋಫಿ, ಟೀಮ್ ಟ್ರೋಫಿ ಎಲ್ಲ ಕೊಟ್ಟಿದ್ದೀವಿ. ಅವ್ರಿಗೇನಾದರೂ ಪ್ರಮಾಣ ಪತ್ರ ಏನಾದರೂ ಕೊಟ್ಟಿದ್ದೀರಾ ಗೆದ್ದವ್ರಿಗೆ? ಹೌದು, ಸರ್ಟಿಫಿಕೇಟ್ ಇರುತ್ತೆ ಮಕ್ಕಳಿಗೆ.